ಅಂದ್ರೆ ಒಬ್ಬೊಬ್ರದ್ದು ಓಕೆ. ಹಾ. ಒಂದೊಂದ್ ತರ ಲ್ಯಾಂಗ್ವೇಜ್ ಇರತ್ತೆ. ಹ್ಮ್. ಸೊ ಓಕೆ. ಎಸ್. ವಿಕಾಸ್, ನಮಸ್ಕಾರಗಳು ಸರ್. ನಮಸ್ಕಾರ. ಈಗ ಒಬ್ರು ಏನಾದ್ರು ಕಲಿಬೇಕು ಅಂದ್ರೆ ಅವ್ರ ಮನಸ್ಥಿತಿ ಹೇಗಿರ್ಬೇಕು ಅಂತ ಕೇಳ್ತಾ ಇದ್ದೀನಿ. ಸರ್, ಅವರ ಮನಸ್ಥಿತಿ ಸಕಾರಾತ್ಮಕ ಭಾವನೆಗಳು, ಆಲೋಚನೆಗಳು, ಅವರು ಖಂಡಿತವಾಗಿಯೂ ನಾವು ಮಾತಾಡಬೇಕು. ಈಗ ಮನೆಗಳಲ್ಲಿ ಮಾತಾಡೋದು ಬೇರೆ ವಿಚಾರ, ಯಾರ ಹತ್ರನ ಎದುರುಗಡೆ ಮಾತಾಡೋದು ಬೇರೆ ವಿಚಾರ. ನೀವು ವೇದಿಕೆಯಲ್ಲಿ ಮಾತಾಡೋ ವಿಚಾರಕ್ಕೆ ಬಂದ್ರೆ ಅವರ ಮನಸ್ಥಿತಿಗಳು ಒಂದು ಪ್ರಿಪ್ರೇಷನ್ ಇರ್ಬೇಕು, ಸಿದ್ಧತೆಗಳಿಗೆ ಇರ್ಬೇಕು ಅಂತ ಅನ್ಸುತ್ತೆ ಸರ್. ಓಕೆ. ಕಟ್ಟೇರಿ ಸ್ವಾಮಿ. ಸರ್, ಫಸ್ಟ್ ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರ ಸರ್. ಎಲ್ರಿಗೂ ನಮಸ್ಕಾರ. ಅವರಿಗೆ ಒಂದು ನಾನು ಮಾತಾಡ್ತೀನಿ ಅಂತ ಒಂದು ಅವರಲ್ಲಿ ನಂಬಿಕೆ ಒಂದು ಇರಬೇಕಾಗುತ್ತೆ ಸರ್. ಓಕೆ. ನಂತರದಲ್ಲಿ ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅವಾಗ ಗಟ್ಟಿ ಆಗ್ತದೆ, ನಾನು ಮಾತಾಡ್ತೀನಿ ಅಂತ. ಹ್ಮ್. ಜೊತೆಗೆ ಅವರು ಮಾತನಾಡುವ ಮೂಲಕ ಯಾವ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ ಎಂಬುದು ಅದ್ರ ಬಗ್ಗೆ ಅವರು ತಿಳ್ಕೊಂಡಿರ್ಬೇಕು ಮೊದಲನೇದಾಗಿ. ಹ್ಮ್. ಅದ್ರ ಬಗ್ಗೆ ಅಟ್ಲೀಸ್ಟ್ ಒಂದು ಪೂರ್ವ ತಯಾರಿ ಮಾಡ್ಕೊಂಡ್ರೆ ಅದೇನು ಆ ಭಾಷಣಗೆ ತಕ್ಕಂತೆ ಆ ವಿಷಯನ ಕೊಟ್ಟಾಗ ಖಂಡಿತವಾಗಿ ಮಾತಾಡ್ಬೋದು ಸರ್. ಓಕೆ. ಸುದರ್ಶನ್, ನಿಮ್ಗೇನ್ ಅನ್ಸುತ್ತೆ? ಸರ್, ಎಲ್ಲದಕ್ಕಿಂತ ಮೊದಲು ಕಲಿತೀನಿ ಅನ್ನೋ ಆಸಕ್ತಿ ಮತ್ತೆ ಅವರಲ್ಲಿ ಅವರ ನಂಬಿಕೆ ಇಟ್ಟಿದ್ರೆ ಖಂಡಿತ ಆಗತ್ತೆ ಅಂತ. ಹ್ಮ್. 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 ಓಕೆ. ವೆರಿ ಗುಡ್. ಸೊ ನಿಮ್ಮ ಅನಿಸಿಕೆಯನ್ನ ತಿಳಿಸಿದಿರಿ, ಕಲಿಬೇಕಾದ್ರೆ ಹೇಗಿರ್ಬೇಕು ಅಂತ. ಗುಡ್. ಕೇಳಿಸ್ತಾ ಇದೆ, ಹೇಳಿ ರಂಜಿತಾ. ಅದೇ ಸರ್, ಪಬ್ಲಿಕ್ ಅಲ್ಲಿ ನಾವ್ ಯಾವ್ದಾದ್ರು ಒಂದು ವಿಷಯನ ಮಾತಾಡ್ಬೇಕಾದ್ರೆ ಹ್ಮ್. ಅದಕ್ಕೆ ಮೊದ್ಲು ಕಾನ್ಫಿಡೆನ್ಸ್ ಬೇಕು ಸರ್. ಹ್ಮ್. ಅಂದ್ರೆ ಜನಗಳು ನೋಡಿದ ತಕ್ಷಣ ಹೆದರ್ಕೊಂಬಾರ್ದು. ಹ್ಮ್. ಅವ್ರು ನೋಡಿ ಕಾನ್ಫಿಡೆನ್ಸ್ ಆಗಿ ಮಾತಾಡ್ಬೇಕು. ಮತ್ತೆ ವಿಷಯದ ಬಗ್ಗೆ ನಮ್ಗೆ ಮಾಹಿತಿ ಇದ್ದಾಗ ಯಾವುದೇ ರೀತಿ ನಮ್ಗೆ ಭಯ ಆಗೋದಿಲ್ಲ ಸರ್. ಓಕೆ. ಓಕೆ. ಸೊ ನೀವು ನಿನ್ನೆ ಅದು ಯೂಟ್ಯೂಬ್ ಲೈವ್ ನಲ್ಲಿ ಮಾಹಿತಿ ನೋಡಿ ಇವಾಗ ನಮ್ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೀರಾ? ಹೌದು ಸರ್, ಹೌದು. ಅಲ್ವೇ? ಅದಕ್ಕೋಸ್ಕರ ಕಾನ್ಫಿಡೆನ್ಸ್ ಬೇಕು ನಮ್ಗೆ. ಮತ್ತೆ ಯಾವ ರೀತಿ ನಾವು ಜನರನ್ನ ಅಟ್ರಾಕ್ಟ್ ಮಾಡ್ಬೇಕು, ಮತ್ತೆ ನಾವು ಭಾಷಣ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡೋದು, ಕಾಮಿಡಿ ಮಾಡೋದು, ಆತರ ಮಾಡ್ತಿರ್ತಾರೆ. ಸೊ ನಮ್ಗೆ ಅದೆಲ್ಲ ಮಾಡ್ದಲೆ ಮಾತಾಡುವಂತ ಸ್ಕಿಲ್ ಬೇಕು ಸರ್. ಸೊ ಹಾಗಾಗಿ ತಿಳ್ಕೊಳ್ಳೋಣ ಅಂತ ಬಂದಿದ್ದೀರಿ. ಹೌದು ಸರ್. ಓಕೆ. ಗುಡ್. ಫೈನ್.